ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಯನ ದೊಡ್ಡದು ಮಾಡ್ತಾನೆ ಇರ್ತೀನಿ. ನೀನಿದೇ ರೀತಿ ನರಳುತ್ತಾ ಬದುಕಬೇಕು, ನೋವು ತಿಂತಾನೆ ಇರಬೇಕು. ಅದನ್ನ ನೋಡಿ ಬಿಡೆ, ಕೈ ಬಿಡೆ. ಹೇಗಿದೆ ನೋವು? ಬೇರೆಯವರಿಗೆ ನೋವು ಕೊಟ್ಟು ಖುಷಿ ಪಡ್ತೀಯಲ್ಲ, ಆ ನೋವಿನ ರುಚಿ ನೀನು ನೋಡ್ಬೇಕಲ್ಲ. ನೀನ್ ಮಾತಾಡ್ತಾ ಇದೀಯಾ? ನಾನೇ ಮಾತಾಡ್ತಿರೋದು, ಭಾಗ್ಯನೇ ಮಾತಾಡ್ತಿರೋದು. ನನಗೆಲ್ಲ ಗೊತ್ತು ಕಣೆ. ನೀನೇನೇನ್ ಮಾಡಬಾರ್ದೆಲ್ಲ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಜೀವನದಲ್ಲಿ ಬಂದು ನನ್ನ ಗಂಡನ್ನ ದೂರ ಮಾಡಿದೆ, ಸುಂದರವಾಗಿದ್ದ ಸಂಸಾರನ ಹಾಳು ಮಾಡಿದೆ. ನನಗೆ ಕೊಡಬಾರ್ದು ಕಷ್ಟ ಕೊಟ್ಟೆ. ನನಗೆ ಅಯ್ಯೋ ಅನ್ನಿಸ್ತೆ. ಅಷ್ಟೆಲ್ಲ ಮಾಡಿ ನಾನು ಗೆದ್ದೆ ಅಂತ ಬೀಗ್ಬೇಡ. ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣನ್ನು ತಿನ್ನೋ ಕನಸು ಕಾಣಬೇಡ ನೀನು. ಎಷ್ಟೇ ಧೈರ್ಯ ನಿನಗೆ? ನನ್ನ ಕೈನೇ ನುಲಿಸ್ತೀಯ? ನಾನು ಏನ್ ಮಾಡ್ತೀನಿ ಅಂತಂದ್ರೆ ಏನ್ ಮಾಡ್ತೀಯ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಆ ಆಸೆನ ಬಿಟ್ಟು ಬಿಡು. ನಿನ್ನ ಕಾಲ ಮುಗೀತು. ಇನ್ಮೇಲೆ ನಿನಗೆ ಕೇಡುಗಾಲ ಶುರು ಆಯ್ತು ಅಂತಾನೆ ಲೆಕ್ಕ. ಸದ್ಯದಲ್ಲೇ ದೂರ ಆಗಿರೋ ನನ್ನ ಮಗ ಸೊಸೆ ಇಬ್ರು ಒಂದಾಗ್ತಾರೆ. ಅವರಿಬ್ರು ಒಂದಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಬೆಂಕಿ ಬಿರುಗಾಳಿ ಎರಡೂ ಒಂದಾದಾಗೆ. ಆಮೇಲೆ ಅವರಿಬ್ಬರನ್ನ ತಡೆದು ನಿಲ್ಲಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ಈಗಲೂ ನಿನ್ನನ್ನ ದೇವತೆ ಅಂತಾನೆ ನೋಡ್ತಿರ್ತಾನೆ. ಆದರೆ ನೀನು ಎಂಥ ರಾಕ್ಷಸಿ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಮೊದಲು ಅವರಿಬ್ರು ಸರಿ ಹೋಗ್ಲಿ, ಆಮೇಲೆ ಅವನ ಮುಂದೆ ನೀನು ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಅವ್ರ ಜೀವನ ಸರಿ ಹೋಗ್ತಿದ್ದ ಹಾಗೆ ನಿನ್ನ ಬಂಡವಾಳನ ಆಚೆ ಹಾಕ್ತೀನಿ. ನನಗೆ ಮಾತು ಬಂದ್ರು ಎಲ್ಲ ಸತ್ಯನೂ ನಾನು ಅವ್ರ ಮುಂದೆ ಯಾಕೆ ಹೇಳಿಲ್ಲ ಗೊತ್ತಾ? ಅವರಿಬ್ರು ಮೊದಲು ಒಂದಾಗ್ಲಿ ಅನ್ನೋ ಕಾರಣಕ್ಕೆ. ಎಲ್ಲ ಸರಿ ಹೋಗ್ಲಿ, ಆಮೇಲೆ ನಿನಗಿದೆ ಹಬ್ಬ. ನೀನು ನನಗೇನೇನು ಮೋಸ ಮಾಡಿದ್ಯಾ, ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ಯಾ, ಎಲ್ಲನೂ ನನ್ನ ಮಗನ ಹೇಳ್ತೀನಿ. ನೋಡ್ತಾ ಇರು ಆಗೇನಾಗುತ್ತೆ ಅಂತ. ಈಗ ನೀನು ಸುಖದ ಸುಪ್ಪತ್ತಿಗೆಲಿ ಮೆರಿತಾ ಇದೆಯಲ್ಲ, ಅದು ಯಾವುದು ಉಳಿಯಲ್ಲ. ಸುಳ್ಳಿನ ಮೇಲೆ ಸಾಮ್ರಾಜ್ಯನೇ ಕಟ್ಟಿದೆಯಲ್ಲ, ಅದೆಲ್ಲ ಕುಸ್ತು ಬೀಳುತ್ತೆ. ಈ ನಿನ್ನ ಸೊಕ್ಕು ದುರಹಂಕಾರ ಎಲ್ಲ ಸುಟ್ಟು ಬೂದಿ ಆಗತ್ತೆ. ನಿಂದು ಅಂತ ಏನೆಲ್ಲ ಇದೆಯೋ ಅದನ್ನೆಲ್ಲ ಕಳ್ಕೋತೀಯ. ನನ್ನ ಮಗ ಸೊಸೆ ಯಾವತ್ತು ಒಂದಾಗ್ತಾರೋ ಅವತ್ತೇ ನಿನ್ನ ಅವನತಿ ಶುರು. ಹೋಗಿಲಿಂದ. ಮಲ್ಲಿ, ನೀನ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಕ್ಲಾಸಿಗೆ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು, ಅದಕ್ಕೆ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದೇ ಮಾಡಿದೆ ಬಿಡು. ಇಲ್ಲತ್ತೆ, ನಿಮ್ಮನ್ನ ನೋಡಕ್ಕೆ ಬಂದಿದ್ದ. ಏನು ನಿನ್ನ ಮಗ ಮಾಡಿರೋ ತಪ್ಪಿಗೆ ಸಮಜಾಯಿಸ್ಕೊಟ್ಟು ತ್ಯಾಪೆ ಹಚ್ಚಕ್ ಬಂದಿಯಾ? ಇಲ್ಲತ್ತೆ, ಅವನ ಪರವಾಗಿ ಕ್ಷಮೆ ಕೇಳಕ್ ಬಂದೆ. ಕ್ಷಮೆ ಕೇಳೋದಕ್ಕ ನೀನಾ? ನಂಬೋದಕ್ಕೆ ಆಗ್ತಾ ಇಲ್ವಲ್ಲೇ? ನೀವೇನಾದರೂ ಅನ್ಕೊಳ್ಳಿ ಅತ್ತೆ, ನಾನಂತೂ ನಿಮ್ಮ ಹತ್ರ ಕ್ಷಮೆ ಕೇಳಿ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದು. ಅವನು ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ಅವನು ಈ ರೀತಿ ಮಾಡ್ತಾನೆ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಅತ್ತೆ. ಅಲ್ಲ ಅತ್ತೆ, ಅವನಿಗಂತೂ ಬುದ್ಧಿ ಇಲ್ಲ. ನಿಮ್ಮನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದ.
ಆದರೆ ನೀವು ನನಗೊಂದು ಫೋನ್ ಮಾಡ್ಬೋದಾಗಿತ್ತಲ್ವಾ? ನಾನೇ ಅವನಿಗೆ 4 ಬಾರಿಸಿ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದು ಅಲ್ಲದೆ ನೀವು ಯಾಕತ್ತೆ ಎಲ್ಲಿಗೆ ಬರಕ್ಕೆ ಹೋದಿರಿ? ನಮ್ಮ ಮನೆಗೆ ಬರ್ಬೋದಾಗಿತ್ತಲ್ವಾ? ನಾನು ಅಲ್ಲಿಗೆ ಬರ್ಬೇಕಾಗಿತ್ತ? ನಿನ್ನ ಮಗ ಸುಪುತ್ರ ಅಲ್ಲಿಂದನೇ ತಾನೇ ನನ್ನನ್ನ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಸೇರಿಸಿತ್ತು. ಈಗ ಮತ್ತೆ ನಾನು ವಾಪಸ್ ಅಲ್ಲಿಗೆ ಬಂದ್ರೆ ಇನ್ನೂ ಎಲ್ಲೆಲ್ಲೂ ಕಳಿಸ್ಬಿಡ್ತಾನೋ. ಒಂದೇ ಸಲ ಅಲ್ಲಿಗೆ ಕಳಿಸ್ಬಿಡ್ತಾನೆ ಅಂತ ಕಾಣಿಸುತ್ತೆ. ಅಂಥವನೇ ಅವನ್ನ ನಂಬಕ್ಕಾಗಲ್ಲ. ಅಂಥ ಮಹಾನುಭಾವನಿಗೆ ಹಾ ತಾಯಿ ನೀನ್ ಜನ್ಮ ಕೊಟ್ಟಿದ್ಯಾ. ಪರಮ ನೀಚ ಅವನು. ಮನುಷ್ಯ ಅಂತ ಕರ್ಸ್ಕೊಳ್ಳೋದಕ್ಕೆ ನಾಲಾಯಕ ಅವನು. ಅಂಥವನಿರೋ ಕಡೆ ನಾನು ಬರ್ಬೇಕಾ? ಆ ಕಡೆ ತಲೆ ಹಾಕಿನೂ ಮಲಗಲ್ಲ ನಾನು. ದುಷ್ಟರು ಕಂಡ್ರೆ ದೂರ ಇರು ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ನಾನು ದೂರನೇ ಇದ್ದು ಬಿಡ್ತೇನೆ. ಇರೋ ಅಷ್ಟು ದಿವಸ ಇಲ್ಲೇ ನೆಮ್ಮದಿಯಾಗಿರ್ತೀನಿ. ಒಳ್ಳೆ ಮನಸ್ಸಿರೋರ ಜೊತೆ ಕಾಲ ಕಳಿತೀನಿ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅವನೇನೋ ಚಿಕ್ಕ ಹುಡುಗ, ದುಡುಕಿ ಹೀಗೆ ಮಾಡ್ದ. ನಾವೆಲ್ಲ ಬೇಡವಾ ನಿಮಗತ್ತೆ? ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ ಅತ್ತೆ? ಅವನ್ ಬಿಡಿ, ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ನೀವು ನನ್ನ ಜೊತೆ ಬನ್ನಿ ಅತ್ತೆ. ಈ ವಿಷಯ ಏನಾದರೂ ಗೌತಮ ಗೊತ್ತಾದ್ರೆ ಅವನು ಎಷ್ಟು ನೊಂದ್ಕೋತಾನೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಅತ್ತೆ ಬನ್ನಿ ಮನೆಗೆ ಹೋಗೋಣ. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋಳ್ ಥರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ ನೋಡು. ನಿನಗೆ ಕಾಳಜಿ ಇರೋದು ನನ್ನ ಮೇಲಲ್ಲ, ಗೌತಮ್ ಎಲ್ಲಿ ಏನು ಮಾಡ್ಬಿಡ್ತಾನೋ ಅಂತ ಭಯ ನಿನಗೆ. ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಾ. ನಾಗರ ಹಾವು ಅವನು. ಹಾವಿಗೆ ಹಲ್ಲಲ್ಲಿ ವಿಷ ಇರುತ್ತೆ, ಆದ್ರೆ ಇವನಿಗೆ ಮೈ ತುಂಬ ವಿಷ. ಮನುಷ್ಯತ್ವ ಅನ್ನೋದೇ ಇಲ್ಲ. ದುಡ್ಡುಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಅಂಥವನ್ನ ಎತ್ತಿದ್ಯಲ್ಲ, ಆ ತಪ್ಪಿಗೆ ನಿನಗೂ ಅದೇ ಸ್ಥಿತಿ ಬರುತ್ತೆ ನೋಡು. ಇವತ್ತು ನಾನು, ನಾಳೆ ನೀನು. ಅಮೃತಧಾರೆ ನನ್ನೊಲವ ಅಮೃತಧಾರೆ